ಭಾರಿ ಚಳಿಗೆ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ ನಿಜಕ್ಕೂ ನೆಲುಹೋಗ್ಯದ ಅಂತ ಹೇಳ್ಬೋದು. ಬೀದರ್ ಜನ ಹೇಳ್ತಾ ಇದ್ದಾರ ಕರ್ನಾಟಕದ ಕಾಶ್ಮೀರ ಆಗಿ ಬೀದರ್ ಬದಲಾಗ್ಯದ ಅಂತ ಹೇಳ್ತಾ ಇದ್ದಾರ. ನಾವು ಬೀದರ್ನ ಐತಿಹಾಸಿಕ ಸಬ್ಬಲ್ ಬರೀದ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು ದಿನ ಬೆಳಗಾದ್ರಲ್ಲಿ ಸಾಕಷ್ಟು ಜನ ಫುಲ್ ರಶ್ ಇರ್ತಿತ್ತು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಮಾಡ್ಲಕ್ಕೆ ಬರ್ತಿರು. ಆದ್ರೆ ಯಾರೂ ಕೂಡ ಇಲ್ಲ, ಖಾಲಿ ಖಾಲಿ ಇದೆ. ಕಾರಣ ಬೆಳಿಗ್ಗೆ 8:30 9 ಗಂಟೆ ಆದ್ರೂ ಬಿ ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಭಾರಿ ಚಳಿಗೆ ಈ ಬಾರಿ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಟೋಟಲಿ ವಯಸ್ಸಾದವರಂತೂ ಹೊರಗೆ ಬರ್ತಾ ಇಲ್ಲ. ಸಣ್ಣ ಮಕ್ಕಳು ಸೇರಿದಂತೆ ವಯಸ್ಸಾದವರು ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಬ್ಬಲ್ ಬರಿದಲ್ಲಿ ಸಾಕಷ್ಟು ಜನ ಏನದಂದ್ರೆ ಯೋಗ ಮಾಡ್ತಿರು. ಸಾಕಷ್ಟು ಜನ ಏನದಂದ್ರೆ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಿರು. ಅದು ನೋಡ್ಬೋದು ನೀವು ದೃಶ್ಯದಲ್ಲಿ. ಯಾರೂ ಕೂಡ ಇಲ್ಲ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಇದ್ದಾರ. ಅದು ಕೂಡ 8 ಗಂಟೆ ನಂತರ ಏನದಂದ್ರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ 5:30 6 ಗಂಟೆಗೆ ಏನದಂದ್ರೆ ಇಲ್ಲಿ ಸಾಕಷ್ಟು ಜನ 6 ಗಂಟೆಯಿಂದ 9 ಗಂಟೆವರೆಗೆ ಫುಲ್ ರಶ್ ಕಾರ್ ಇರ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತೀರ. ಆದ್ರೆ ಟೋಟಲಿ ಚಳಿ ಹೊಡೆತಕ್ಕ ಜನ ಏನೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚಳಿ ಏನೋ ಬೀದರ್ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಏನೋ ಚಳಿ ಈ ರೀತಿ ಏನದಂದ್ರೆ ಜನರ ನಿದ್ದೆ ಹಾಳು ಮಾಡಿದೆ ಅಂತ ಹೇಳ್ಬೋದು. ಭಾರಿ ಚಳಿಗೆ ಜಾಯಿಂಟ್ ಪೇನ್ ಇರ್ಬೋದು, ಇಡೀ ಬಾಡಿನೇ ಎಲ್ಲೋ ಒಂದು ಕಡೆ ಚಳಿಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಜಿಲ್ಲೆ ಕೂಡ ಭಾರಿ ಚಳಿಗೆ ನನ್ನ ಗಡಗಡ ಅಂತ ನಡುಗ್ ಹೋಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾರಿ ಚಳಿಗೆ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ ನಿಜಕ್ಕೂ ನೆಲಗ್ ಹೋಗ್ಯದ ಅಂತ ಹೇಳ್ಬೋದು. ಬೀದರ್ ಜನ ಹೇಳ್ತಾ ಇದ್ದಾರ ಕರ್ನಾಟಕದ ಕಾಶ್ಮೀರ ಆಗಿ ಬೀದರ್ ಬದಲಾಗ್ಯದ ಅಂತ ಹೇಳ್ತಾ ಇದ್ದಾರ. ನಾವು ಬೀದರ್ನ ಐತಿಹಾಸಿಕ ಸಬ್ಬಲ್ ಬರೀದ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು ದಿನ ಬೆಳಗಾದ್ರಲ್ಲಿ ಸಾಕಷ್ಟು ಜನ ಫುಲ್ ರಶ್ ಇರ್ತಿತ್ತು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಮಾಡ್ಲಕ್ಕೆ ಬರ್ತಿರು. ಆದ್ರೆ ಯಾರೂ ಕೂಡ ಇಲ್ಲ, ಖಾಲಿ ಖಾಲಿ ಇದೆ. ಕಾರಣ ಬೆಳಿಗ್ಗೆ 8:30 9 ಗಂಟೆ ಆದ್ರೂ ಬಿ ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಭಾರಿ ಚಳಿಗೆ ಈ ಬಾರಿ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಟೋಟಲಿ ವಯಸ್ಸಾದವರಂತೂ ಹೊರಗೆ ಬರ್ತಾ ಇಲ್ಲ. ಸಣ್ಣ ಮಕ್ಕಳು ಸೇರಿದಂತೆ ವಯಸ್ಸಾದವರು ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಬ್ಬಲ್ ಬರಿದಲ್ಲಿ ಸಾಕಷ್ಟು ಜನ ಏನದಂದ್ರೆ ಯೋಗ ಮಾಡ್ತಿರು. ಸಾಕಷ್ಟು ಜನ ಏನದಂದ್ರೆ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಿರು. ಅದು ನೋಡ್ಬೋದು ನೀವು ದೃಶ್ಯದಲ್ಲಿ. ಯಾರೂ ಕೂಡ ಇಲ್ಲ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಇದ್ದಾರ. ಅದು ಕೂಡ 8 ಗಂಟೆ ನಂತರ ಏನದಂದ್ರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ 5:30 6 ಗಂಟೆಗೆ ಏನದಂದ್ರೆ ಇಲ್ಲಿ ಸಾಕಷ್ಟು ಜನ 6 ಗಂಟೆಯಿಂದ 9 ಗಂಟೆವರೆಗೆ ಫುಲ್ ರಶ್ ಕಾರ್ ಇರ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತೀರ. ಆದ್ರೆ ಟೋಟಲಿ ಚಳಿ ಹೊಡೆತಕ್ಕ ಜನ ಏನೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚಳಿ ಏನೋ ಬೀದರ್ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಏನೋ ಚಳಿ ಈ ರೀತಿ ಏನದಂದ್ರೆ ಜನರ ನಿದ್ದೆ ಹಾಳು ಮಾಡಿದೆ ಅಂತ ಹೇಳ್ಬೋದು. ಭಾರಿ ಚಳಿಗೆ ಜಾಯಿಂಟ್ ಪೇನ್ ಇರ್ಬೋದು, ಇಡೀ ಬಾಡಿನೇ ಎಲ್ಲೋ ಒಂದು ಕಡೆ ಚಳಿಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಜಿಲ್ಲೆ ಕೂಡ ಭಾರಿ ಚಳಿಗೆ ನನ್ನ ಗಡಗಡ ಅಂತ ನಡುಗ್ ಹೋಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾರಿ ಚಳಿಗೆ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ ನಿಜಕ್ಕೂ ನೆಲಗ್ ಹೋಗ್ಯದ ಅಂತ ಹೇಳ್ಬೋದು. ಬೀದರ್ ಜನ ಹೇಳ್ತಾ ಇದ್ದಾರ ಕರ್ನಾಟಕದ ಕಾಶ್ಮೀರ ಆಗಿ ಬೀದರ್ ಬದಲಾಗ್ಯದ ಅಂತ ಹೇಳ್ತಾ ಇದ್ದಾರ. ನಾವು ಬೀದರ್ನ ಐತಿಹಾಸಿಕ ಸಬ್ಬಲ್ ಬರೀದ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು ದಿನ ಬೆಳಗಾದ್ರಲ್ಲಿ ಸಾಕಷ್ಟು ಜನ ಫುಲ್ ರಶ್ ಇರ್ತಿತ್ತು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಮಾಡ್ಲಕ್ಕೆ ಬರ್ತಿರು. ಆದ್ರೆ ಯಾರೂ ಕೂಡ ಇಲ್ಲ, ಖಾಲಿ ಖಾಲಿ ಇದೆ. ಕಾರಣ ಬೆಳಿಗ್ಗೆ 8:30 9 ಗಂಟೆ ಆದ್ರೂ ಬಿ ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಭಾರಿ ಚಳಿಗೆ ಈ ಬಾರಿ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಟೋಟಲಿ ವಯಸ್ಸಾದವರಂತೂ ಹೊರಗೆ ಬರ್ತಾ ಇಲ್ಲ. ಸಣ್ಣ ಮಕ್ಕಳು ಸೇರಿದಂತೆ ವಯಸ್ಸಾದವರು ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಬ್ಬಲ್ ಬರಿದಲ್ಲಿ ಸಾಕಷ್ಟು ಜನ ಏನದಂದ್ರೆ ಯೋಗ ಮಾಡ್ತಿರು. ಸಾಕಷ್ಟು ಜನ ಏನದಂದ್ರೆ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಿರು. ಅದು ನೋಡ್ಬೋದು ನೀವು ದೃಶ್ಯದಲ್ಲಿ. ಯಾರೂ ಕೂಡ ಇಲ್ಲ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಇದ್ದಾರ. ಅದು ಕೂಡ 8 ಗಂಟೆ ನಂತರ ಏನದಂದ್ರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ 5:30 6 ಗಂಟೆಗೆ ಏನದಂದ್ರೆ ಇಲ್ಲಿ ಸಾಕಷ್ಟು ಜನ 6 ಗಂಟೆಯಿಂದ 9 ಗಂಟೆವರೆಗೆ ಫುಲ್ ರಶ್ ಕಾರ್ ಇರ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತೀರ. ಆದ್ರೆ ಟೋಟಲಿ ಚಳಿ ಹೊಡೆತಕ್ಕ ಜನ ಏನೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚಳಿ ಏನೋ ಬೀದರ್ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಏನೋ ಚಳಿ ಈ ರೀತಿ ಏನದಂದ್ರೆ ಜನರ ನಿದ್ದೆ ಹಾಳು ಮಾಡಿದೆ ಅಂತ ಹೇಳ್ಬೋದು. ಭಾರಿ ಚಳಿಗೆ ಜಾಯಿಂಟ್ ಪೇನ್ ಇರ್ಬೋದು, ಇಡೀ ಬಾಡಿನೇ ಎಲ್ಲೋ ಒಂದು ಕಡೆ ಚಳಿಯಿಂದ ಸಾಕಷ್ಟು
ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಜಿಲ್ಲೆ ಕೂಡ ಭಾರಿ ಚಳಿಗೆ ನನ್ನ ಗಡಗಡ ಅಂತ ನಡುಗ್ ಹೋಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾರಿ ಚಳಿಗೆ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ ನಿಜಕ್ಕೂ ನಲುಗ್ ಹೋಗ್ಯದ ಅಂತ ಹೇಳ್ಬೋದು. ಬೀದರ್ ಜನ ಹೇಳ್ತಾ ಇದ್ದಾರ ಕರ್ನಾಟಕದ ಕಾಶ್ಮೀರ ಆಗಿ ಬೀದರ್ ಬದಲಾಗ್ಯದ ಅಂತ ಹೇಳ್ತಾ ಇದ್ದಾರ. ನಾವು ಬೀದರ್ನ ಐತಿಹಾಸಿಕ ಸಬ್ಬಲ್ ಬರೀದ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು, ದಿನ ಬೆಳಗಾದ್ರಲ್ಲಿ ಸಾಕಷ್ಟು ಜನ ಫುಲ್ ರಶ್ ಇರ್ತಿತ್ತು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಮಾಡ್ಲಕ್ಕೆ ಬರ್ತಿರು. ಆದ್ರೆ ಯಾರೂ ಕೂಡ ಇಲ್ಲ, ಖಾಲಿ ಖಾಲಿ ಇದೆ. ಕಾರಣ ಬೆಳಿಗ್ಗೆ 8:30 9 ಗಂಟೆ ಆದ್ರೂ ಭೀ ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಭಾರಿ ಚಳಿಗೆ ಈ ಬಾರಿ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಟೋಟಲಿ ವಯಸ್ಸಾದವರಂತೂ ಹೊರಗೆ ಬರ್ತಾ ಇಲ್ಲ. ಸಣ್ಣ ಮಕ್ಕಳು ಸೇರಿದಂತೆ ವಯಸ್ಸಾದವರು ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಬ್ಬಲ್ ಬರಿದಲ್ಲಿ ಸಾಕಷ್ಟು ಜನ ಏನದಂದ್ರೆ ಯೋಗ ಮಾಡ್ತಿರು. ಸಾಕಷ್ಟು ಜನ ಏನದಂದ್ರೆ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಿರು. ಅದು ನೋಡ್ಬೋದು ನೀವು ದೃಶ್ಯದಲ್ಲಿ. ಯಾರೂ ಕೂಡ ಇಲ್ಲ, ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಇದ್ದಾರೆ. ಅದು ಕೂಡ 8 ಗಂಟೆ ನಂತರ ಏನಂದ್ರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ 5:30 6 ಗಂಟೆಗೆ ಏನದಂದ್ರೆ ಇಲ್ಲಿ ಸಾಕಷ್ಟು ಜನ 6 ಗಂಟೆಯಿಂದ 9 ಗಂಟೆವರೆಗೆ ಫುಲ್ ರಶ್, ಕಾರ್ ಇರ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತೀರ. ಆದ್ರೆ ಟೋಟಲಿ ಚಳಿ ಹೊಡೆತಕ್ಕ ಜನ ಏನೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚಳಿ ಏನೋ ಬೀದರ್ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಏನೋ ಚಳಿ ಈ ರೀತಿ ಏನದಂದ್ರೆ ಜನರ ನಿದ್ದೆ ಹಾಳು ಮಾಡಿದೆ ಅಂತ ಹೇಳ್ಬೋದು. ಭಾರಿ ಚಳಿಗೆ ಜಾಯಿಂಟ್ ಪೇನ್ ಇರ್ಬೋದು, ಇಡೀ ಬಾಡಿನೇ ಎಲ್ಲೋ ಒಂದು ಕಡೆ ಚಳಿಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಜಿಲ್ಲೆ ಕೂಡ ಭಾರಿ ಚಳಿಗೆ ನನ್ನ ಗಡಗಡ ಅಂತ ನಡುಗ್ ಹೋಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾರಿ ಚಳಿಗೆ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ ನಿಜಕ್ಕೂ ನಲುಗ್ ಹೋಗ್ಯದ ಅಂತ ಹೇಳ್ಬೋದು. ಬೀದರ್ ಜನ ಹೇಳ್ತಾ ಇದ್ದಾರ ಕರ್ನಾಟಕದ ಕಾಶ್ಮೀರ ಆಗಿ ಬೀದರ್ ಬದಲಾಗ್ಯದ ಅಂತ ಹೇಳ್ತಾ ಇದ್ದಾರ. ನಾವು ಬೀದರ್ನ ಐತಿಹಾಸಿಕ ಸಬ್ಬಲ್ ಬರೀದ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು, ದಿನ ಬೆಳಗಾದ್ರಲ್ಲಿ ಸಾಕಷ್ಟು ಜನ ಫುಲ್ ರಶ್ ಇರ್ತಿತ್ತು. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಮಾಡ್ಲಕ್ಕೆ ಬರ್ತಿರು. ಆದ್ರೆ ಯಾರೂ ಕೂಡ ಇಲ್ಲ, ಖಾಲಿ ಖಾಲಿ ಇದೆ. ಕಾರಣ ಬೆಳಿಗ್ಗೆ 8:30 9 ಗಂಟೆ ಆದ್ರೂ ಭೀ ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಭಾರಿ ಚಳಿಗೆ ಈ ಬಾರಿ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಟೋಟಲಿ ವಯಸ್ಸಾದವರಂತೂ ಹೊರಗೆ ಬರ್ತಾ ಇಲ್ಲ. ಸಣ್ಣ ಮಕ್ಕಳು ಸೇರಿದಂತೆ ವಯಸ್ಸಾದವರು ಯಾರೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಬ್ಬಲ್ ಬರಿದಲ್ಲಿ ಸಾಕಷ್ಟು ಜನ ಏನದಂದ್ರೆ ಯೋಗ ಮಾಡ್ತಿರು. ಸಾಕಷ್ಟು ಜನ ಏನದಂದ್ರೆ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಿರು. ಅದು ನೋಡ್ಬೋದು ನೀವು ದೃಶ್ಯದಲ್ಲಿ. ಯಾರೂ ಕೂಡ ಇಲ್ಲ, ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಇದ್ದಾರೆ. ಅದು ಕೂಡ 8 ಗಂಟೆ ನಂತರ ಏನಂದ್ರೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ 5:30 6 ಗಂಟೆಗೆ ಏನದಂದ್ರೆ ಇಲ್ಲಿ ಸಾಕಷ್ಟು ಜನ 6 ಗಂಟೆಯಿಂದ 9 ಗಂಟೆವರೆಗೆ ಫುಲ್ ರಶ್, ಕಾರ್ ಇರ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತೀರ. ಆದ್ರೆ ಟೋಟಲಿ ಚಳಿ ಹೊಡೆತಕ್ಕ ಜನ ಏನೋ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚಳಿ ಏನೋ ಬೀದರ್ ಜಿಲ್ಲೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಏನೋ ಚಳಿ ಈ ರೀತಿ ಏನದಂದ್ರೆ ಜನರ ನಿದ್ದೆ ಹಾಳು ಮಾಡಿದೆ ಅಂತ ಹೇಳ್ಬೋದು. ಭಾರಿ ಚಳಿಗೆ ಜಾಯಿಂಟ್ ಪೇನ್ ಇರ್ಬೋದು, ಇಡೀ ಬಾಡಿನೇ ಎಲ್ಲೋ ಒಂದು ಕಡೆ ಚಳಿಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಜಿಲ್ಲೆ ಕೂಡ ಭಾರಿ ಚಳಿಗೆ ನನ್ನ ಗಡಗಡ ಅಂತ ನಡುಗ್ ಹೋಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.